ಹಜರತ್ ಬಡೆ ಸಾಬ್ ದರ್ಗಾ ಯರಗೇರ ರಾಯಚೂರು. ಸರ್ವಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಬ್ ಅವರ 126ನೇ ವರ್ಷದ ಉರುಸ್ ಎ ಶರೀಫ್ ದಿನಾಂಕ 4/1/2025 ರಿಂದ 6/1/2025 ರವರೆಗೆ ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. 4/1/2025 ಶನಿವಾರದಂದು ಸಂದಲ್ ಶರೀಫ್, 5/1/2025 ರವಿವಾರದಂದು ಉರುಸ್ ಶರೀಫ್ ಹಾಗೂ 6/1/2025 ಸೋಮವಾರದಂದು ಜಿಯಾರತ್ ಜರುಗಲಿದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ನಗರದ ವಾರ್ಡ್ ನಂಬರ್ 24ರ ಗದ್ವಾಲ್ ರಸ್ತೆ ಸರ್ತಿಗೇರಿ ಮಡ್ಡಿಪೇಟೆಯಲ್ಲಿ ನಡೆದ ಅಗಲೀಕರಣ ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಸರ್ಕಾರಿ ಜಾಗದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾ ಘಟಕ ಮನವಿ ಸಲ್ಲಿಸಿದೆ. ರಾಯಚೂರು ನಗರದಲ್ಲಿ ಏಪ್ರಿಲ್ 2011ರಲ್ಲಿ ಜಿಲ್ಲಾಧಿಕಾರಿ ಅನೂಪ್ ಕುಮಾರ್ ಇವರ ಅವಧಿಯಲ್ಲಿ ನಗರದ ಗದ್ವಾಲ್ ರಸ್ತೆಯ ಸರ್ತಿಗೇರಿ ಮಡ್ಡಿಪೇಟೆಯಲ್ಲಿ ರಸ್ತೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ 36 ಕುಟುಂಬಗಳು ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಸರ್ಕಾರಿ ಜಮೀನಿನಲ್ಲಿ ಸಂತ್ರಸ್ತರಿಗೆ ಉಚಿತ ನಿವೇಶನ ಕಲ್ಪಿಸಿಕೊಡಲಾಗುತ್ತದೆ ಎಂದು ಆಶ್ವಾಸನೆ ನೀಡಿ ಮನೆಗಳನ್ನು ಖಾಲಿ ಮಾಡಿಸಿ ರಸ್ತೆ ಅಗಲೀಕರಣ ಮಾಡಿರುತ್ತಾರೆ. ಆದರೆ ಇದುವರೆಗೆ ಬಡ ಕುಟುಂಬಗಳಿಗೆ ಯಾವುದೇ ನಿವೇಶನ ವಸತಿ ಹಂಚಿಕೆ ಮಾಡದೆ ಅನ್ಯಾಯವೆಸಗಿದ್ದಾರೆ. ಸಂತ್ರಸ್ತ ಕುಟುಂಬಗಳು ಬೀದಿಗೆ ಬಂದಿದ್ದು ಮನೆಗಳಿಲ್ಲದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ರಾಯಚೂರು ನಗರದ ಸರ್ವೆ ನಂಬರ್ 22/1ರಲ್ಲಿ ಖಾಲಿ ಇರುವ 2 ಎಕರೆಯಷ್ಟು ಜಮೀನಿನ ಖಾಲಿ ಜಾಗದಲ್ಲಿ 36 ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಿಕೊಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಂತ್ರಸ್ತ ಕುಟುಂಬದವರೊಂದಿಗೆ ತಮ್ಮ ಕಚೇರಿ ಮುಂದೆ ಧರಣಿ ಕುಳಿತುಕೊಳ್ಳಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ರಾಯಚೂರು ನಗರದ ಗದ್ವಾಲ್ ರಸ್ತೆ ಸರ್ತಿಗೇರಿ ಮಡ್ಡಿಪೇಟೆ ವಾರ್ಡ್ ನಂಬರ್ 24 ಹಗರಣದಲ್ಲಿ ಮನೆಗಳು ಕಳೆದುಕೊಂಡ ಸಂತ್ರಸ್ತರಿಗೆ ಸರ್ಕಾರಿ ಜಾಗದಲ್ಲಿ ನಿವೇಶನ ಹಂಚಿಕೆ ಮಾಡುವ ಕುರಿತು ಮನವಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕವು ರಾಯಚೂರು ವತಿಯಿಂದ ತಮ್ಮಲ್ಲಿ ದೂರು ಪತ್ರದ ಮೂಲಕ ಆಗ್ರಹಿಸಿದ್ದೇನೆಂದರೆ, ರಾಯಚೂರು ನಗರದಲ್ಲಿ ಏಪ್ರಿಲ್ 2011ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಅನೂಪ್ ಕುಮಾರ್ ಇವರ ಅವಧಿಯಲ್ಲಿ ನಗರದ ಗದ್ವಾಲ್ ರಸ್ತೆ ಸರ್ತಿಗೇರಿ ಮಡ್ಡಿಪೇಟೆ ವಾರ್ಡ್ ನಂಬರ್ 24ರಲ್ಲಿ ರಸ್ತೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಚಲವಾದಿ ಜನಾಂಗ 36 ಕುಟುಂಬಗಳ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಆ ಸಮಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಿ ಜಮೀನಿನಲ್ಲಿ ಸಂತ್ರಸ್ತರಿಗೆ ಉಚಿತ ನಿವೇಶನ ಕಲ್ಪಿಸಿಕೊಳ್ಳಲಾಗುವುದೆಂದು ಆಶ್ವಾಸನೆ ನೀಡಿ ಮನೆಗಳನ್ನು ಖಾಲಿ ಮಾಡಿಸಿ ರಸ್ತೆ ಅಗಲೀಕರಣ ಮಾಡಿರುತ್ತಾರೆ. ಆದರೆ ಇದುವರೆಗೂ ಸದರಿ ಬಡ ಕುಟುಂಬಗಳಿಗೆ ಯಾವುದೇ ನಿವೇಶನ ವಸತಿ ಹಂಚಿಕೆ ಮಾಡದೆ ಅನ್ಯಾಯವೆಸಗಿದ್ದಾರೆ. ಸದರಿ ಕುಟುಂಬಗಳು ಬೀದಿಗೆ ಬಂದಿದ್ದು ಮನೆಗಳಿಲ್ಲದೆ ತುಂಬಾ ತೊಂದರೆ ಅನುಭವಿಸುತ್ತಾರೆ. ಆದ್ದರಿಂದ ದಯಗಳ ತಾವುಗಳು ರಾಯಚೂರು ನಗರದ ಸರ್ವೆ ನಂಬರು 22/1ರಲ್ಲಿ ಖಾಲಿ ಇರುವ 2 ಎಕರೆಯಷ್ಟು ಜಮೀನಿನಲ್ಲಿ ಇರುವ ಖಾಲಿ ಜಮೀನಿನಲ್ಲಿ ಸದರಿ 36 ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಿಕೊಡಬೇಕೆಂದು ನಮ್ಮ ಸಂಘಟನೆ ಒತ್ತಾಯಿಸುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಂತ್ರಸ್ತರ ಕುಟುಂಬದವರಿಂದ ತಮ್ಮ ಕಚೇರಿ ಮುಂದೆ ಧರಣಿ ಕೊಟ್ಟುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿದುಪಡಿಸುತ್ತೇವೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೊಂಡಪ್ಪ, ಕೆ ನಾಗರಾಜ್, ವೀರೇಶ್ ಜಲಗಾರ, ಮಹೇಶ್, ರಘುನಾಥ, ತಾಯರೆಡ್ಡಿ, ಈರೇಶ್, ಆರ್.ವಿ. ನಾಗರಾಜ್, ಗಂಗಪ್ಪ, ಹುಲಿಗೆಮ್ಮ, ಮುನಿಯಮ್ಮ, ಇಂದ್ರಮ್ಮ, ತಿಮ್ಮಪ್ಪ, ನಾಗರಾಜ್, ಜಮುನಾ, ಸರೋಜಾ, ವಿನಾಯಕ್, ಹುಸೇನ್, ಪದ್ದಮ್ಮ, ಸವಾರಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು.